ಚಿಕ್ಕಮಗಳೂರಿನಲ್ಲೂ ಕೂಡ ನಾಲ್ವರ ಗಡಿಪಾರಿಗೆ ಆದೇಶವನ್ನ ಹೊರಡಿಸಲಾಗಿದೆ. ಕೆನ್ನಾರ್ಪುರದ ಮೂವರು, ತರೀಕೆರೆಯ ಓರ್ವನಿಗೆ ಗಡಿಪಾರಿಗೆ ಆದೇಶವನ್ನ ನೀಡಲಾಗಿದ್ದು, ಫೈಜುಲ್ಲಾ ಶರೀಫ್, ಪ್ರದೀಪ್, ಮನೋರಂಜನ್, ಮೌಂಟ್ ಬ್ಯಾಟನ್ ಆರೋಗ್ಯ ಸ್ವಾಮಿ ನಾಲ್ವರ ಗಡಿಪಾರಿಗೆ ಆದೇಶವನ್ನ ನೀಡಲಾಗಿದೆ. ಡಿಸಿ ಮೀನಾ ನಾಗರಾಜ್ ಜೊತೆ ಚರ್ಚಿಸಿ ಎಸ್ಪಿ ವಿಕ್ರಮ್ ಆದೇಶವನ್ನ ಹೊರಡಿಸಿದ್ದಾರೆ. ಒಟ್ಟಾರೆಯಾಗಿ ಒಂದ್ ಕಡೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಗಡಿಪಾರಿಗೆ ಲಿಸ್ಟ್ ಅನ್ನ ರೆಡಿ ಮಾಡಿದ್ರೆ, ಮತ್ತೊಂದು ಕಡೆ ಚಿಕ್ಕಮಗಳೂರಿನಲ್ಲೂ ಕೂಡ ನಾಲ್ವರ ಗಡಿಪಾರಿಗೆ ಆದೇಶವನ್ನ ನೀಡಲಾಗಿದೆ. ಎನ್ನಾರ್ಪುರದ ಮೂವರು, ತರೀಕೆರೆಯ ಓರ್ವ ಜೊತೆಗೆ ಫೈಜುಲ್ಲಾ ಶರೀಫ್, ಪ್ರದೀಪ್, ಮನೋರಂಜನ್, ಮೌಂಟ್ ಬ್ಯಾಟನ್ ಆರೋಗ್ಯ ಸ್ವಾಮಿ ನಾಲ್ವರ ಗಡಿಪಾರಿಗೆ ಆದೇಶವನ್ನ ನೀಡಿದ್ದು, ಡಿಸಿ ಮೀನಾ ನಾಗರಾಜ್ ಜೊತೆ ಚರ್ಚಿಸಿ ಎಸ್ಪಿ ವಿಕ್ರಮ್ ಆದೇಶವನ್ನ ಹೊರಡಿಸಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾರಾಯಣಗೌಡ. ನಾರಾಯಣಗೌಡ, ಚಿಕ್ಕಮಗಳೂರಿನಲ್ಲೂ ಕೂಡ ನಾಲ್ವರ ಗಡಿಪಾರಿಗೆ ಆದೇಶವನ್ನ ಹೊರಡಿಸಿದ್ದಾರೆ. ಯಾರೆಲ್ಲ ಇದ್ದಾರೆ ಲಿಸ್ಟ್ ನಲ್ಲಿ, ಅಪ್ಡೇಟ್ಸ್ ಕೊಡೋದಾದ್ರೆ? ಕಾವ್ಯ, ಚಿಕ್ಕಮಗಳೂರು ಜಿಲ್ಲೆಯಲ್ಲೂ ಕೂಡ ಇವತ್ತು ಎಸ್ಪಿ ವಿಕ್ರಮ್ ಮೌಟಿ ಅವರು ಜಿಲ್ಲಾಧಿಕಾರಿ ಮೀನಾ ನಾಗರಾಜ್ ಜೊತೆ ಮಾತುಕತೆ ಮಾಡಿ 4 ಜನನ ಈಗಾಗಲೇ ಗಡಿಪಾರಿಗೆ ಆದೇಶ ಮಾಡಿರುವಂತದ್ದು. ಎನ್ನಾರ್ಪುರ ಪಟ್ಟಣದವರು ಒಬ್ರು, ಮತ್ತೆ ಇನ್ನಿಬ್ರು ಎನ್ನಾರ್ಪುರ ತಾಲೂಕಿನ ಬಾಳೆಹೊನ್ನೂರವರು, ಮತ್ತೊಬ್ರು ತರೀಕೆರೆ ತಾಲೂಕು, ಒಟ್ಟು 4 ಜನ. ಒಬ್ಬ ಮನೋರಂಜನ್, ಮತ್ತೆ ಪ್ರದೀಪ್ ಹಾಗೂ ಆರೋಗ್ಯ ಸ್ವಾಮಿ ಅಂತ ಆದೇಶ ಮಾಡಿರುವಂತದ್ದು. ಅದರಲ್ಲಿ 4 ಜನದಲ್ಲಿ ಒಬ್ರು ಸಂಪೂರ್ಣ ಅಂದ್ರೆ 2022ರಿಂದ ಈ ಕಡೆಗೆ ಸುಮಾರು 10ಕ್ಕೂ ಹೆಚ್ಚು ಮಟ್ಕಾ ಪ್ರಕರಣದಲ್ಲಿ ಭಾಗಿಯಾಗಿರುವಂತದ್ದು. ಹಾಗಾಗಿ ಅವರಿಗೆ ಈಗಾಗಲೇ 2 ಪ್ರಕರಣದಲ್ಲಿ ಕನ್ವಿಕ್ಷನ್ ಕೂಡ ಆಗಿರೋದ್ರಿಂದ ಅವ್ರನ್ನೊಬ್ಬರು ಗಡಿಪಾರಿ ಮಾಡಿರುವಂತದ್ದು. ಮತ್ತೆ ಇನ್ನುಳಿದಂತ 3 ಜನನು ಕೂಡ ಸಾರ್ವಜನಿಕ ಪ್ರದೇಶದಲ್ಲಿ ಸಾಕಷ್ಟು ಗಲಾಟೆ ಮತ್ತೆ ದೊಂಬಿಯನ್ನ ಮಾಡಿರುವಂತದ್ದು, ಕುಡ್ದಿ ಗಲಾಟೆ ಮಾಡಿರುವಂತದ್ದು, ಮತ್ತೆ ಹಾಫ್ ಮರ್ಡರ್ ಕೇಸ್ಗಳಿರುವಂತದ್ದು. ಈ ರೀತಿ ಇರುವಂತ ಒಟ್ಟು 3 ಜನ, ಅಂದ್ರೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಒಟ್ಟು 4 ಜನರು ಸೇರಿ ಎಲ್ಲರ ಮೇಲೂ ಸೇರಿ ಒಂದು 25ರಿಂದ 30ಕ್ಕೂ ಹೆಚ್ಚು ಪ್ರಕರಣಗಳಿರುವಂತದ್ದು. ಹಾಗಾಗಿ ಆ 4 ಜನನು ಕೂಡ ಈಗಾಗಲೇ ಗಡಿಪಾರಿಗೆ ಆದೇಶ ಮಾಡಿರುವಂತದ್ದು. ಕಾವ್ಯ, ಥ್ಯಾಂಕ್ ಯು ನಾರಾಯಣಗೌಡ ಡೀಟೇಲ್ಸ್ಗಾಗಿ.